ಬೆಂಗಳೂರಲ್ಲಿ ಮನೆ ಮೇಲೆ ಬೃಹತ್ ಮರ ಒಂದು ವಾಲಿದೆ. ಆದ್ರೆ ಬೀಳುವ ಹಂತದಲ್ಲಿದ್ರೂ ಅಧಿಕಾರಿಗಳಿಗೆ ಮಾತ್ರ ಅದು ಕಾಣಿಸ್ತಾನೆ ಇಲ್ಲ. ಅಧಿಕಾರಿಗಳು ಡೋಂಟ್ ಕೇರ್ ವರ್ತನೆಯನ್ನ ತೋರಿಸ್ತಿದ್ದಾರೆ. ಬಿಟಿಎಂ ಲೇಔಟ್ನ ಗುಂಡೂರಾಯ ಬಡಾವಣೆಯಲ್ಲಿ ಈಗ ಜನರಿಗೆ ಆತಂಕ ಉಂಟಾಗಿದೆ. ಯಾಕಂದ್ರೆ ಮನೆ ಮೇಲೆ ಬೃಹತ್ ಮರ ಬಿದ್ರೆ ಏನ್ ಆಗಬಹುದು, ಆ ಪರಿಸ್ಥಿತಿ ಎಂಥದ್ದಿರಬಹುದು ಅನ್ನೋದನ್ನ ನಾವು ಊಹೆ ಮಾಡಬಹುದು. ಬಿಟಿಎಂ ಲೇಔಟ್ ಠಾಣಾ ಆವರಣದಲ್ಲಿದೆ ಬೃಹತ್ ಮರ. ಬೆಳೆದು ದೊಡ್ಡದಾಗಿ ಪಕ್ಕದ ಮನೆ ಮೇಲೆ ವಾಲಿದೆ ಮರ ತೆರವಿಗೆ ಅಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಟ್ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಮರ ಪೊಲೀಸ್ ಸ್ಟೇಷನ್ ನಲ್ಲಿದೆ, ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಪಾಲಿಕೆಯವರು ಹೇಳ್ತಿದ್ದಾರೆ. ಮರ ಕಟ್ ಮಾಡಿಸೋದು ನಮ್ ಕೆಲಸ ಅಲ್ಲ ಅಂತ ಪೊಲೀಸ್ ಇಲಾಖೆಯವರು ಹೇಳ್ತಿದ್ದಾರೆ. ಈಗ ಇವರಿಬ್ಬರ ಜಗಳದಲ್ಲಿ ತೊಂದರೆ ಆಗ್ತಾ ಇರೋದು ಜನರಿಗೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಗ ಏನಾಗತ್ತೆ, ಅದರ ಜವಾಬ್ದಾರಿಯನ್ನ ಯಾರು ತೆಗೆದುಕೊಳ್ತಾರೆ? ಸಮನ್ವಯದ ಕೊರತೆ ಇಲ್ಲಿ ಕಾಣಿಸ್ತಾ ಇದೆ. ಅಟ್ಲೀಸ್ಟ್ ಇದು ಯಾರಿಗೆ ಸೇರುತ್ತೆ, ಏನ್ ಮಾಡಬೇಕು ಅನ್ನೋದನ್ನ ಎರಡೂ ಇಲಾಖೆಯವರು ಈಗ ಚರ್ಚೆ ಮಾಡಿ ಅಟ್ಲೀಸ್ಟ್ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕಿದೆ. ಇಲ್ಲಿ ಯಾವ ರೀತಿಯ ಸ್ಥಿತಿ ಇದೆ, ಜನರಿಗೆ ಏನೆಲ್ಲ ಸಮಸ್ಯೆಗಳು ಉಂಟಾಗಬಹುದು ಈ ಮರದಿಂದ ಅನ್ನೋದ್ರ ಬಗ್ಗೆ ಸ್ಥಳದಿಂದನೇ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈಗಾಗಲೇ ಮಳೆ ಬಂದು ಮರಗಳು ಬಿದ್ದು ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಸೊ ಇದರ ಬೆನ್ನಲ್ಲೇನೆ ಬಿಟಿಎಂ ಲೇಔಟ್ನಲ್ಲಿ ಇಲ್ಲಿನ ಜನರು ದಿನನಿತ್ಯ ಏನಾಗುತ್ತೋ ಏನೋ ಅನ್ನುವಂತಹ ಒಂದು ಆತಂಕದಲ್ಲಿದ್ದಾರೆ. ಸೊ ಇವರ ಈ ಆತಂಕಕ್ಕೆ ಕಾರಣ ಏನು ಅಂತ ನಾನು ಹೇಳ್ತೀನಿ. ಇಲ್ಲಿಗ ನೀವು ನೋಡ್ತಿದ್ದೀರಾ, ಈ ಒಂದು ಮರ ಏನಿದೆ ಇದು ಈ ಬಿಟಿಎಂ ಲೇಔಟ್ನ ಪೊಲೀಸ್ ಸ್ಟೇಷನ್ ಒಳಗಡೆ ಕಾಂಪೌಂಡ್ ಒಳಗಡೆ ಇರುವಂತಹ ಮರ. ಈ ಮರ ತುಂಬಾ ದೊಡ್ಡದಾಗಿ ಬೆಳೆದು ವಾಲ್ಕೊಂಡು ಈಗ ಇಲ್ಲಿ ಇರುವಂತಹ ಬಿಲ್ಡಿಂಗ್ ಏನಿದೆ ಆ ಬಿಲ್ಡಿಂಗ್ ಗೆ ಕಂಪ್ಲೀಟ್ ಆಗಿ ವಾಲ್ಕೊಂಡಿದೆ. ಸೊ ಹೀಗಾಗಿ ಇಲ್ಲಿನ ಜನರು ತುಂಬಾನೇ ಆತಂಕದಲ್ಲಿದ್ದಾರೆ. ಸೊ ಏನಾಗುತ್ತೆ, ಮಳೆ ಗಾಳಿ ಬಂದ್ರೆ ಇದು ಬಹುಶಃ ಈ ಬಿಲ್ಡಿಂಗ್ ಮೇಲೆ ಇನ್ನೇನು ಕುಸಿಯುವಂತಹ ಹಂತದಲ್ಲಿದೆ, ಬೀಳುವಂತಹ ಹಂತದಲ್ಲಿದೆ. ಸೊ ಹೀಗಾಗಿ ಹಗಲು ರಾತ್ರಿ ಏನು ಆಗುತ್ತೆ ಅನ್ನುವಂತಹ ಭಯದಲ್ಲಿದ್ದಾರೆ. ಈ ಬಗ್ಗೆ ಪಾಲಿಕೆ ಅಧಿಕಾರಿಗಳಿಗೂ ಕೂಡ ಹೇಳಿದ್ರು, ಯಾರೊಬ್ರು ತಲೆ ಕೆಡಿಸ್ಕೊಳ್ತಿಲ್ಲ. ಈ ಕಡೆ ಪೊಲೀಸ್ ಸ್ಟೇಷನ್ ಇಂದಲೂ ಕೂಡ ಇದನ್ನ ಒಂದು ಕತ್ತರಿಸುವಂತಹ ಕಾರ್ಯಕ್ಕೆ ಮುಂದಾಗಿಲ್ಲ. ಅಟ್ಲೀಸ್ಟ್ ಒಂದು ಕೊಂಬೆ ರೆಂಬೆಗಳನ್ನು ಕತ್ತರಿಸಿಲ್ಲ. ಈ ಕಡೆ ಪಾಲಿಕೆ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಸೊ ಈಗ ನಮ್ ಜೊತೆ ಈ ಒಂದು ಮನೆಯವರಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತೀನಿ. ಅವ್ರಿಗೆ ಹೇಗೆ ಆತಂಕದಲ್ಲಿದ್ದಾರೆ, ಏನ್ ಅವ್ರಿಗೆ ನಿಜವಾಗ್ಲೂ ಸಮಸ್ಯೆ ಆಗ್ತಿದೆ? ಸರ್ ನಮಸ್ತೆ. ಸರ್, ಈಗಾಗ್ಲೇ ನೋಡಬಹುದು ಇಲ್ಲಿ ಮರ ಬಾಗಿರೋದು ನಾವು ಕೂಡ ನೋಡಿದೀವಿ. ಸೊ ನಮ್ಗೆ ಎಷ್ಟು ಭಯ ಆಗುತ್ತೆ, ಇನ್ನ ನೀವು ಎಷ್ಟು ಭಯದಲ್ಲಿದ್ದೀರಾ, ಎಷ್ಟು ದಿನದಿಂದ ಇದ್ದೀರಾ ಅಂತ? ಇದು ಕಳೆದ ವರ್ಷ 2022ರಲ್ಲಿ ಜೂನ್ 9 ನಾನು ಈ ಮರ ವಾಲುತ್ತಾ ಇದೆ ಅಂತ ಹೇಳಿ ಎಲ್ಲರಿಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಫೋನ್ನಲ್ಲಿ ಮಾತಾಡಿದೆ. BBMP ಮಾಡಿದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರುತ್ತೆ ಅಂದರು. ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಫೋನ್ ಮಾಡಿದರೆ ಅವರು ಪೊಲೀಸ್ ಸ್ಟೇಷನ್ನಿಂದ ಪರ್ಮಿಷನ್ ಬೇಕು ಅಂದರು. ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಮಾತಾಡಿಸಿದ್ವಿ. ಅವರು ಆಯ್ತು ಬರಲಿ ಅವರು ಅಂದರು. ಇವರು ಬರಲಿಲ್ಲ. ಈಗ ಕಳೀತು. ಇವತ್ತು ಕಳೆದ 1 ತಿಂಗಳಿಂದ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಸರ್ ದಯವಿಟ್ಟು ಪರ್ಮಿಷನ್ ಕೊಡಿ, ಅವ್ರು ಫಾರೆಸ್ಟವ್ರು ಕೇಳ್ತಿದ್ದಾರೆ ಅಂದಾಗ ಪೊಲೀಸ್ನವ್ರು ಆಯಿತು ಕರೆಸಿ ಅವ್ರನ್ನ ಆಫೀಸರ್ ಬರಲಿ ಅಂದು ಮತ್ತೆ ಆಫೀಸರ್ನ ಮಾತಾಡಿಸಿದಾಗ ನಾನು ಫಾರೆಸ್ಟವ್ರನ್ನ, ಸರ್ ನಮ್ಮಿಂದ ಈಗ ಇದಿಲ್ಲ, ನಮಗೆ ಸಂಬಂಧಪಡಲ್ಲ, ನೀವು ಮತ್ತೆ BBMP ಕೇಳಿ ಅಂದರು. ಆಗಲಿ ಅಂತ BBMP ಅವರಿಗೆ ನಾನು ಫೋನ್ ಮಾಡಿ, ನರೇಂದ್ರ ಅನ್ನೋರು ಯಾರೋ ಇದ್ದಾರೆ, ಅವ್ರು ಹೇಳಿದ್ರು ನೀವು ಫೋಟೋಗಳು ತೊಗೊಂಡು ಬಂದುಬಿಡ್ರಿ ನಮ್ಮ ಜಯನಗರ 2ನೇ ಬ್ಲಾಕಿಗೆ ಅಂತ ಹೇಳಿದರು. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಸುಮಾರು ಒಂದು 15 ದಿನದಿಂದ ನಾನು ತೊಗೊಂಡೋಗಿ ಕೊಟ್ಟಿಲ್ಲ. ಇನ್ನೂ ಯಾರು ಇಲ್ಲಿ ಬಂದಿಲ್ಲ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ಲ. ನಾವು ಹೋಗಿ ಅವ್ರನ್ನ ನಮಸ್ಕಾರ ಮಾಡಿ ಕರ್ಕೊಂಡ್ಬಂದ್ರೆ ಬರಬೇಕಾ, ನಮ್ಮ ಒಂದು ಫೋನ್ ಕಾಲಿಗೆ ಮರ್ಯಾದೆ ಇಲ್ವಾ? ಪಾಲಿಕೆ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದೆ ಏನಾದ್ರೂ ಅನಾಹುತ ಆದ್ರೆ ಅದಕ್ಕೆ ಪಾಲಿಕೆ ಅಧಿಕಾರಿಗಳೇ ನೇರ ಹೊಣೆ ಆಗಿರ್ತಾರೆ. ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕೀಟನಾಶಕ ಕಂಪನಿ ಮತ್ತು ಇತರೆ ಕೆಲವು ಸಂಸ್ಥೆಗಳು ಕಳಪೆ ಔಷಧಿಗಳನ್ನು ಕೊಡ್ತಿವೆ ಅಂತ ಆರೋಪಿಸಿ ಮಹಾರಾಷ್ಟ್ರದ ಹಿಂಗೋಲಿಯಲ್ಲಿ ಸ್ವಾಭಿಮಾನಿ ಕಿಸಾನ್ ಸಂಘದ ಸದಸ್ಯರು ಹಣ ಎಸೆದು ವಿನೂತನವಾಗಿ ಪ್ರತಿಭಟನೆ ಮಾಡಿದರು. ಕೃಷಿ ಸಚಿವ ಅಬ್ದುಲ್ ಸತ್ತಾರ್ ಮತ್ತು ಕೃಷಿ ಇಲಾಖೆ ವಿರುದ್ಧ ಸ್ಥಳೀಯರ ಮುಂದೆ ನೋಟ್ಗಳನ್ನು ಎಸೆದು ಪ್ರತಿಭಟನೆ ನಡೆಸಿದರು. ಕಂಪನಿಗಳು ನಕಲಿ ಔಷಧಿ ಮಾರಾಟ ಮಾಡ್ತಾ ಇರುವ ಬಗ್ಗೆ ಸ್ಥಳೀಯ ರೈತರು ಅಧಿಕಾರಿಗಳಿಗೆ ದೂರು ಕೊಟ್ಟರು. ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಿಟ್ಟಿಗೆದ್ದ ಸ್ವಾಭಿಮಾನಿ ಕಿಸಾನ್ ಸಂಘದ ಸದಸ್ಯರು ಕೃಷಿ ಸಚಿವರ ವಿರುದ್ಧ ವಿಶಿಷ್ಟ ಪ್ರತಿಭಟನೆ ನಡೆಸಿದರು. आम्हाला जीव द्यावा लागेल. शेतकरी शेती करतो, शेती पेरतो, पण आज शेतकऱ्याच्या हातात काही उरलं नाही. मग नेमकं शेतकऱ्यांनी करायचं काय? अशी सगळी परिस्थिती या शेतकऱ्यांनी या अधिकाऱ्यांनी करून ठेवलेली